गांधी की बोला, प्रियंका गांधी की बोला, की बोला, सिद्धरामैया की बोला, DK शिवकुमार की बोले कांग्रेस पार्टी के जिंदाबाद 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 बोला, सोनिया गांधी की बोला, प्रियंका गांधी की बोला, की बोला, सिद्धरामैया की बोला, DK शिवकुमार की बोले कांग्रेस ಒಕ್ಕೂಟ NSCY ಬಳ್ಳಾರಿ ಜಿಲ್ಲಾ ವಿಜಯನಗರ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತೇನು ಮಾನ್ಯ ನಮ್ಮ ಬಳ್ಳಾರಿಯ ಸಂಸದರ ಕಚೇರಿಯ ಮುತ್ತಿಗೆ ಏನು ಇವತ್ತು ಆಗ್ತಿರುವಂಥ ಕಾರ್ಯಕ್ರಮ ನಾವೇನು ಅಂದ್ಕೊಂಡಿದ್ದೀವೋ ಇದರ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದಂಥ MP ಗಳದು 26 MP ಗಳಿದ್ದಾರೆ. ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದ ಟೈಮಲ್ಲಿ ಇವತ್ತು BJP ಸರ್ಕಾರ ಇದ್ದ ಟೈಮಲ್ಲಿ ಹೋಲಿಕೆ ಮಾಡಿ ಯಾವ ಸಂಸದರಿಗೆ ಯಾವ ಸರ್ಕಾರ UPS ಸರ್ಕಾರ ಇದ್ದಾಗ ಏನಾಯಿತು, NDA ಸರ್ಕಾರ ಇದ್ದಾಗ ಏನಾಗಿತ್ತು ಅದನ್ನು ತಾವು ಹೋಲಿಕೆ ಮಾಡಿ ಇವತ್ತು ಯಾಕೆ ನಾವು ಈ MP ಕಚೇರಿ ಮುತ್ತಿಗೆ ಆಗ್ತಾ ಇದೀವಿ ಅಂದರೆ ನಮ್ಮ ಬಳ್ಳಾರಿ MP ಆಲ್ಮೋಸ್ಟ್ ಅಲ್ಲಿ ಕಾಣೆಯಾಗಿ 3 ವರ್ಷ ಆಗ್ತಾ ಇದೆ. ಬಳ್ಳಾರಿಲಿ ಇದಾರೋ ಇಲ್ವೋ ಗೊತ್ತಿಲ್ಲ, ಕಚೇರಿ ಮಾತ್ರ ಇದೆ. ಕಚೇರಿ ಒಳಗಡೆ ಹೋದ್ರೆ ಧೂಳು ಹಿಡಿದಿದೆ, ಕಸ ಬಳಿಯವರು ಸಹ ಕಚೇರಿಯಲ್ಲಿ ಇಲ್ಲ. ಆ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆ MP ಸಾಹೇಬ್ರ ಕಚೇರಿಯಲ್ಲಿದೆ. ಇವತ್ತೇನೋ ಅವರು ಬಂದು ಗೆದ್ದ ಜಿಲ್ಲಾ ವಿಭಜನೆ ಆದ ನಂತರ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಗೆ ಇರೋದು ಒಂದೇ MP. ಅವ್ರು ಏನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ, ಬಳ್ಳಾರಿ ಬೇರೆ MP ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹರಪನಹಳ್ಳಿ ವಿಜಯನಗರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದ್ದಾರೆ. ನಾವು MP ಗೆದ್ದಿಲ್ಲಿ 1 ವರ್ಷ ಮಾತ್ರ ಈ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮಗಳು ಕೆಲವು ಜನ ನೋಡಿದ್ದಾರೆ, ಕೆಲವು ಜನ ಗೊತ್ತೇ ಇಲ್ಲ. ಹಳ್ಳಿ ಜನಗಳು MP ಅಂದರೆ ಯಾರಂತನೂ ಗೊತ್ತಿಲ್ಲ. ಇವತ್ತು ಫೋಟೋ ನೋಡಿದ ಮೇಲೆ ಗೊತ್ತಾಗಿದೆ. ಆ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಇವತ್ತಾಗಿದೆ. ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹ ಅದೇ ಪರಿಸ್ಥಿತಿ ಆಗಿದೆ. ಅತಿ ಹೆಚ್ಚು ನಾವು ಗೆದ್ದೀವಿ 26 MP ಗೆಲ್ಸ್ಕೊಂಡಿವಿ ಅಂತೇಳಿ ಏನು ಇವತ್ತು ಪಕ್ಷ ಬೀಗ್ತಾ ಇದೆಯಲ್ಲ BJP, 26 ಸಂಸದರ ಪೈಕಿ ಯಾರಾದರೂ ಒಬ್ಬ ಸಂಸದರು ಲೋಕಸಭೆಯಲ್ಲಿ ಸದನದಲ್ಲಿ ಯಾರಾದರೂ ಧ್ವನಿ ಎತ್ತಿದಾರಾ? ಯಾರಾದರೂ ಎತ್ತಿದಾರಾ? ನಮ್ಮ ಏಕೈಕ ಸಂಸದ DK ಸುರೇಶ್ ಅವರು ಮಾತ್ರ ಧ್ವನಿ ಎತ್ತಿದ್ದಾರೆ. ನಿನ್ನೆ ತೇಜಸ್ವಿ ಸೂರ್ಯ ಅವರನ್ನು ಮಾತಾಡಿದರು, DK ಸುರೇಶ್ ಅವರೇ ನಿಮಗೆ ಯೋಗ್ಯತೆ ಇಲ್ಲ, ನೀವು ದೇಶ ವಿಭಜನೆ ಮಾಡಕ್ಕೆ ಹೊಂಟಿದ್ರಿ ಅಂತ. ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಈ ಮುಖಾಂತರ ಹೇಳ್ತಾ ನಾನು ಇಷ್ಟಪಡ್ತೇನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿರ್ತಕ್ಕಂಥ DK ಸುರೇಶ್ ಅವರು ಒಂದು ಮಾತು ಹೇಳಿದರು, ನಮ್ಮ ರೊಕ್ಕ ನಮ್ಮ ತೆರಿಗೆ ಹಣ ನಾವು ಕೇಳ್ತಾ ಇದ್ವಿ, ನಿಮ್ಮ ಸರ್ಕಾರ ಅನುದಾನ ನಾವು ಕೇಳ್ತಾ ಇಲ್ಲ ಅಂತೇಳಿ. ನಮ್ಮ ತೆರಿಗೆ ಹಣ ನಮಗೆ ಕೊಡಿ, ನಮ್ಮ ತೆರಿಗೆ ಹಣ ತೊಗೊಂಡೋಗಿ ಉತ್ತರ ಪ್ರದೇಶಕ್ಕೆ ಯಾಕೆ ಆಗ್ತಾ ಇದ್ರಿ? ಉತ್ತರ ಪ್ರದೇಶದಲ್ಲಿ MP ಗೆದ್ದಿಲ್ವಾ ತಮ್ಮ BJP ಶಾಸಕರು? BJP MP ಗೆದ್ದಿಲ್ವಾ? BJP ಸರ್ಕಾರ ಇದೆ ತಾನೇ. ಮಲ್ತಾಯ ಧೋರಣೆ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದು ನಮ್ಮದು ಒಂದು ಉದ್ದೇಶ. ಆ ವಿಚಾರವಾಗಿಯೇ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ MPಗಳ ಮುತ್ತಿಗೆ MP ಆಫೀಸ್ ಮನೆ ಅಥವಾ ಮುತ್ತಿಗಳು ಹಾಕೋ ಪ್ರಯತ್ನ ನಾವು ಪಟ್ಟಿದ್ವಿ. ತಾವುಗಳು ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಈಗಲಾದರೂ ಸಮಯ ಮಿಂಚಿಲ್ಲ. ತಾವು ನಮ್ಮ ಕರ್ನಾಟಕಕ್ಕೆ ಎಷ್ಟು ನಾವು ಅನುದಾನ ತೆರಿಗೆ ಕೇಳಿದ್ವೋ ಅಷ್ಟನ್ನು ನಮಗೆ ನರೇಂದ್ರ ಮೋದಿಯವರು
ಒದಗಿಸ್ಕೊಟ್ರೆ ತಾವು ಅನುಕೂಲ ಆಗ್ತದೆ ಅಂತ ಈ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ನೀವು ಕೇಂದ್ರ ಸರ್ಕಾರ ಬಜೆಟ್ ನೋಡ್ತಾ ಇದ್ದೀರಿ. ಇವಾಗ ನರೇಂದ್ರ ಮೋದಿ ಅವರು ಬಜೆಟನ್ನು ಅನೌನ್ಸ್ ಮಾಡಿದ್ರು. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ದೇಶದಲ್ಲಿ ಅತಿ ಹೆಚ್ಚಿನ 2ನೇ ರಾಜ್ಯ ನಮ್ಮದು ತೆರಿಗೆ ಕಟ್ಟೋದ್ರಲ್ಲಿ. ನಮಗೆ ಕೊಡ್ತಕ್ಕಂಥ ಮಮತಾ ಧೋರಣೆ ನೀವು ಕಣ್ಣಾರ ಕಂಡಿದ್ದೀರಿ. ಆಮೇಲೆ ನಿನ್ನೆ ಮೊನ್ನೆ ಡಿಬೇಟ್ ಆಗಿದೆಲ್ಲ ಎಲ್ಲ ಟಿ ವಿಯಲ್ಲಿ, ಪಬ್ಲಿಕ್ ಟಿ ವಿಯಲ್ಲಿ ಬಂದಿದ್ದಾರೆಲ್ಲ ಸಂಸದರಿಗೆ, ರಂಗಣ್ಣ ಅವರು ಎಲ್ಲರೂ. ಆದರೆ ಆ ಸಂಸದರು ಒಂದು ಮಾತಿಲ್ಲ, ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ. ಅಂದರೆ ಇಂಥ ಉಡಾಫಿ ಉತ್ತರ ಕೊಡೋ ಎಂ ಪಿಗಳು ಬೇಕಾ ನಮಗೆ? ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ. ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀವು, ತಾವುಗಳು ನಮ್ಮ ತೆರಿಗೆ ಹಣವನ್ನು ನಾನು ಬಜೆಟ್ ಕೇಳ್ತಲ್ಲ, ನಾವು ಅನುದಾನ ಕೇಳ್ತಲ್ಲ ಸರ್ಕಾರದಿಂದ, ನಮ್ಮ ತೆರಿಗೆ ಹಣವನ್ನು ನಮ್ಮ ಪಾಲು ಕೊಡಿ ಅಂತೇಳಿ ಇಡೀ ದೇಶ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ. ಇದು ದೇಶಕ್ಕೆ ಮಾದರಿ ಆಗಬೇಕಿದು, ಎಲ್ಲರ ಜೊತೆ ತಿಳ್ಕೊಂಡಾಗ. ದಯವಿಟ್ಟು ಮೋದಿ ಅವರೇ ಅರ್ಥ ಮಾಡಿಕೊಳ್ಳಿ. ಇವಾಗ ಆದರೂ ಕೂಡ ಕಾಲ ಮಿಂಚಿಲ್ಲ. ದಯವಿಟ್ಟು ನಮ್ಮ ಪಾಲು ಹಣ ನಮ್ಗೆ ಕೊಟ್ಬಿಡಿ, ನಾವು ಕೇಳ್ತೇವೆ, ಒತ್ತಾಯ ಮಾಡ್ತಾ ಇದೀವಿ ನಾವು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮತ್ತು ಎಲ್ಲ ನಮ್ಮ ಮಂತ್ರಿ ಮಂಡಲ ಮತ್ತು ಶಾಸಕರು ಎಲ್ಲರೂ ಈಗ ಒಂದು 2 ದಿವಸ ಹಿಂದುಗಡೆ ಡೆಲ್ಲಿಯಲ್ಲಿ ಏನು ನಮ್ಮ ಭಾಗಕ್ಕೆ ಏನು ಬರಬೇಕು ತೆರಿಗೆ ಹಣ ಅದನ್ನು ಕೊಡಬೇಕಂತೇಳಿ ಏನು 1 ದಿನದ ಮಟ್ಟಿಗೆ ಡೆಲ್ಲಿಯಲ್ಲಿ ಧರಣಿಗೆ ಕೂತ್ಕೊಂಡು ಒತ್ತಾಯ ಮಾಡಿದರೆ, ಅದೇ ನಿಟ್ಟಿನಲ್ಲಿ ನಮ್ಮ NSY ಘಟಕ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಾವು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ನಮ್ಮ ತೆರಿಗೆ ಹಣ ನಮಗೆ ಕೊಡಲಿಕ್ಕೆ ಏನು ನಿಮಗೆ ತೊಂದರೆ? ನಾವೇನಾದರೂ ನಿಮಗೆ ಅನುದಾನ ಕೇಳ್ತಾ ಇದೀವಾ ಕೇಂದ್ರ ಸರ್ಕಾರದ್ದು? ನಾವು ಕಟ್ಟಿದ್ದು ತೆರಿಗೆ ಹಣನ ನಮ್ಮ ಭಾಗಕ್ಕೆ ಏನು ಬರಬೇಕು ಅದನ್ನು ಕೊಡಿ ಅಂತ ಕೇಳೋದು ತಪ್ಪ? ಈಗಾಗಲೇ ನೀವು ಭಾಳಷ್ಟು ನಮಗೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರಿ. ಅದೇ ರೀತಿಯಾಗಿ ದಕ್ಷಿಣ ಭಾರತದ ಪ್ರತಿಯೊಂದು ರಾಜ್ಯಗಳಿಗೆ ಕೊಟ್ಟೇ ಇಲ್ಲ. ನಿನ್ನೆ ತಾನೇ ಕೇರಳ ಒಂದು ಸರ್ಕಾರದವರು ಧರಣಿ ಮಾಡಿದ್ದಾರೆ. ಇಲ್ಲಿ ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂಥ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು. ಈಗಾಗಲೇ BJPಯಿಂದ ಮತ್ತು 26 ಕರ್ನಾಟಕದಲ್ಲಿ 26 ಸಂಸದರನ್ನು ಕರ್ನಾಟಕದಲ್ಲಿ ಏನು ಆರಿಸಿ ಹೋಗಿದ್ದಾರೆ. ಮುಂದೆ ಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಒಂದು ಈ ಕರ್ನಾಟಕದ ಪ್ರಜೆಗಳು ತಕ್ಕ ಪಾಠವನ್ನು ಕಲಿಸ್ತಾರಂತ ಹೇಳಲಿಕ್ಕೆ ನಾನು ಈ ಮೂಲಕ ಇಚ್ಛೆಪಡ್ತೇನೆ. ಯಾಕಂದರೆ 5 ವರ್ಷ ಆದ್ರೂ ನಮ್ಮ ಕರ್ನಾಟಕದ ಬಗ್ಗೆ ಈ 26-27 ಸಂಸದರು ಒಂದು ಮಾತನ್ನು ಚಕಾರ ಎತ್ತದೆ, ಒಂದು ನ್ಯಾಯವನ್ನು ಏನು ಅನುದಾನ ತಗೊಂಡು ಬರದೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ. ಇಂತಹ ಒಂದು ಸಂಸದರು ನಮ್ಮ ಕರ್ನಾಟಕಕ್ಕೆ ಬೇಕಾ? ಈ ಒಂದು ಪ್ರಜೆಗಳು, ಈ ಕರ್ನಾಟಕದ ಮುಗ್ಧ ಜನತೆ ಈಗಲಾದರೂ ಎಚ್ಚೆತ್ಕೊಂಡು ಈ BJPನ ಮನೆಗೆ ಕಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ.